ನಾನು 19 ವರ್ಷಕ್ಕೆ ಗ್ರಾಮ ಪಂಚಾಯತಿ ಚೇರ್ಮನ್ ಆಗಿ 3 ಸತಿ ಹ್ಯಾಟ್ರಿಕ್. 19 ವರ್ಷ ನನಗೆ ವಯಸ್ಸಿದ್ದಾಗ ನಾನು ಪಂಚಾಯತಿ ಚೇರ್ಮನ್. ವರ್ತೂರಲ್ಲಿ 22 ಸೀಟು. ನಮ್ಮೂರಲ್ಲಿ 100 ಜನ ಕುರುಬರು ಇದ್ದಿದ್ದು. ಎಲ್ಲ 101 ಜಾತಿ. ಅದು ಮೆಟ್ರೋ ನಮ್ಮದು BBMP ವರ್ತೂರು. 15 ವರ್ಷ ಆಡಳಿತ ಮಾಡಿದೆ. ಜಿಲ್ಲಾ ಪಂಚಾಯತಿ ಮೆಂಬರು, ತಾಲೂಕ್ ಪಂಚಾಯತಿ ಮೆಂಬರು, 2 ಸತಿ ಇಂಡಿಪೆಂಡೆಂಟ್ MLA ಮಂತ್ರಿಯಾಗಿ ಕೆಲಸ ಮಾಡ್ದನು. ನಾನು ಯಾರಿಗೂ ಕೇರು ಮಾಡಲ್ಲ, ಯಾರಿಗೂ ಅದು ಲೆಕ್ಕಕ್ಕೆ ಇಟ್ಕೊಳಕ್ ಹೋಗಲ್ಲ. ನಮ್ಗೆ ಬೇಕಾಗಿರೋದು ಒಂದೇ ಜಾತಿ ಅಷ್ಟೇನೆ. ಹೋಗೋದೇ ಇಲ್ಲ. 110 ಸೀಟು BJP, 6 ಸೀಟ್ ಇಂಡಿಪೆಂಡೆಂಟ್. ಯಡಿಯೂರಪ್ಪನೇ CM ಆಗೋದು. ನಾನು ಹೇಳಿದ್ದು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಬೇಕು ಅಂದೆ. ಅದು ನಂದು, ನನ್ನ ವೈಯಕ್ತಿಕ. ಈ ಒಂದು ರಾಜಕೀಯ ಜಂಜಾಟ ಈ 3-4 ತಿಂಗಳಿಂದ ಬೇಜಾರಾಗ್ಬಿಟ್ಟೈತೆ ನನಗೆ. ರಾಜಕೀಯ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದ್ರೆ ನನಗೆ ಬೇಜಾರಿಲ್ಲ. ರಾಜಕಾರಣಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ನಮ್ಮ ತಾಯಿ, ಅವ್ರ ಮೇಲೆ ಕೇಸ್ ಹಾಕಿದ್ರಲ್ಲ ಇವರು, ಅದು ನನಗೆ ಬಹಳ ಕೋಪ ಬಂದೈತೆ. ಮಾಡಬಾರದೇನೋ ಮಾಡಿಲ್ಲ. ಒಂದು ವಿಷಯ ಹೇಳ್ತೀನಿ, ರಾಜ್ಯ ಜನತೆಗೆ, ಕಲಿಯುಗ ಇದು, ಧರ್ಮದ ಯುದ್ಧ ನಡೀತಾ ಐತೆ. ಈ ಧರ್ಮದ ಯುದ್ಧದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಜಯ ಗಳಿಸ್ತಾರೆ ಅಂತಕ್ಕಂಥ ಹಂಗಂತೇಳಿ ಕಾಂಗ್ರೆಸ್ಗೇನು ಹೋಗಲ್ಲ. ನಾನು ಜಾತಿ ಪ್ರೇಮಿ ಅಷ್ಟೇನೇನು. ಈಗೇನು 3 ತಿಂಗಳು ಕೋರ್ಟ್ ಅವ್ರಿಗೆ ಕೊಟ್ಟೈತೆ ಎನ್ಕ್ವೈರಿ ಮಾಡಿ ಅಂತ ಲೋಕಾಯುಕ್ತ. ಇವತ್ತು ಭವಿಷ್ಯ ಹೇಳ್ತೀನಿ, ಸಿದ್ದರಾಮಯ್ಯನವ್ರಿಗೆ ಕ್ಲೀನ್ ಚಿಟ್ ಕೊಡ್ತಾರೆ. ಈ ರಾಜ್ಯದಲ್ಲಿ 5 ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಆಡಳಿತ ನಡೆಸ್ತಾರೆ. 7 ಕೋಟಿ ಜನರ 90% ಹಿಂದುಳಿದ ವರ್ಗದ ಜನರ ವಿಶ್ವಾಸ, ಪ್ರೀತಿ ಸಿದ್ದರಾಮಯ್ಯನವರ ಮೇಲೆ ಐತೆ. ಕಾಂಗ್ರೆಸ್ ಅಲ್ಲ, ಸಿದ್ದರಾಮಯ್ಯ. ವಿತೌಟ್ ಸಿದ್ದರಾಮಯ್ಯ ದೇರ್ ಇಸ್ ನೋ ಕಾಂಗ್ರೆಸ್. ಸಿದ್ದರಾಮಯ್ಯನಿಂದಲೇ ಕಾಂಗ್ರೆಸ್. ಏನಪ್ಪ ರಾಜಪ್ಪ, ಕರೆಕ್ಟಾ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕು, ಪರಿಶಿಷ್ಟ ಜಾತಿಯವರು ಮುಖ್ಯಮಂತ್ರಿ ಆಗ್ಬೇಕು ಈ ರಾಜ್ಯದಲ್ಲಿ, ಅಲ್ಪಸಂಖ್ಯಾತರು ಮುಖ್ಯಮಂತ್ರಿ ಆಗ್ಬೇಕು ಈ ರಾಜ್ಯದಲ್ಲಿ, ಅಹಿಂದ ವರ್ಗ ಈ ರಾಜ್ಯದ ಆಡಳಿತವನ್ನು ನಡೆಸಬೇಕು. ಕಂಪಲ್ಸರಿ, ಕರೆಕ್ಟ್. ಅದೇ ಸಣ್ಣ ಆರೋಪ ಬಂದೈತೆ ಅವ್ರ ಮೇಲೆ, ಈ ವಕ್ಫು ಅದೆಲ್ಲನೂ ಅದನ್ನೆಲ್ಲ ಸರ್ ಮಾಡ್ತಾರೆ. ಕಾನೂನು ಪ್ರಕಾರ ಇರೋದಾಗ್ಲಿ, ಕಾನೂನು ಪ್ರಕಾರ ಇರೋದು ಮಾಡ್ಲಿ. ಈಗ ನನ್ನ ಜಮೀನು ಕೊಡ್ಗೋಗ್ಬಿಟ್ಟ, ನನ್ನೇನು ಬಾಯಿ ಪಡ್ಕೊಂಡ, ಅದನ್ನೆಲ್ಲ ನೋಡಿ ಮಾಡ್ಬೇಕು. ಅದರಿಂದ ಇಷ್ಟೇ, ರಾಜಕೀಯ ಭಾಷಣ ಅಲ್ಲ, ಸಿದ್ದರಾಮಯ್ಯ ನುಗ್ಲಿದ್ದಲ್ಲ, ಕಾಂಗ್ರೆಸ್ ಬೈದಿದ್ದಲ್ಲ. ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ಇಡೀ ಸಮಾಜ ಎದ್ದು ನಿಂತ್ಕೋಬೇಕು. ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ಇವಾಗ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಬಂದೈತೆ, ಅದು ಸುಳ್ಳು. ನಾವೆಲ್ಲ ಪ್ರತಿಭಟನೆ ಮಾಡ್ಬೇಕು. ಯಾಕಂದ್ರೆ ನಾನು BJP-ನಲ್ಲಿ ಇದ್ದೀನಿ, ನಾನು ಮಾಡಕ್ ಆಗಲ್ಲ. ಸತ್ಯ ತಾನೆ. ಅಂದ್ರೆ ನಾನು ಪ್ರತಿಭಟನೆಗೆ ಹೋಗ್ಲಿಲ್ಲ, ಮೆರವಣಿಗೆ ಹೋಗ್ಲಿಲ್ಲ, ಭಾಷಣ ಮಾಡಕ್ ಹೋಗ್ಲಿಲ್ಲ. ನಮ್ಮ ಮುನ್ಸಾಮಣ್ಣ ಯಾವಾಗೂ ಬೈತಾ ಇರ್ತಾನೆ ಸಿದ್ದರಾಮಯ್ಯ. ಮಲ್ಲೇಶ್ ಬಾಬು ಕರೆಕ್ಟು, ಬಾಯಿ ತೆಗಿಯಲ್ಲ. ಶಿಡ್ಲಘಟ್ಟ, ಚಿಂತಾಮಣಿ, KGF, ಬಂಗಾರಪೇಟೆ, ಮುಳಬಾಗ್ಲು, ಕೋಲಾರ, ಮಾಲೂರು 3 ಲಕ್ಷ ಓಟ್ ಐತಣ್ಣ ನಮ್ದು. ನಾವು ಎಲ್ಲ ಹುಷಾರವ್ರೆ ಕುರುಬ್ರು, ಇವಾಗ ಎಲ್ಲ ಹುಷಾರವ್ರೆ. ಅದರಿಂದ ನೋಡ್ಕೊಂಡು ಮಾಡಬೇಕು. ಸತ್ಯ ಇರ್ಲಿ, ತಪ್ಪು ಮಾಡಿದ್ರೆ ಮಾಡೋಣ. ಸಿದ್ದರಾಮಯ್ಯನೋಗಿ ಸೈಟ್ಗೆ ತಿಂತಾನ. ಇವತ್ತು ಮನೆಗೆ ರೇಷನ್ ಯಾರೋ ತಂದಾಕ್ಬೇಕು, ಬೆರ್ತಿ ಸುರೇಶ್ ಅಂತ ದುಡ್ಡಿರೋರು ಅಲ್ಲ. ಸತ್ಯ ಇದು. ಸ್ವಂತ ಮನೆ ಇಲ್ಲ, ಅವ್ರ ಜೊತೆನ ಬಿಟ್ಟರು ಅಣ್ತಂಬಂದ್ರು ಇವತ್ತು ಕೂಡ ನಿಕ್ಕರ್ ಹಾಕೊಂಡವ್ರೆ. ಸಿದ್ದರಾಮಯ್ಯ ದುಡ್ಡು ತಿನ್ನಂಗಿದ್ರೆ ಇಷ್ಟೊಂದು ಆಸ್ತಿ ಮಾಡ್ಬೋದಾಗಿತ್ತಾನೆ. ಅಂತದ್ದು ಇವ್ರಿಗೇನು ಸಿಕ್ಕಿಲ್ಲ ಅಂತೇಳಿ ಸಿದ್ದರಾಮಯ್ಯನ ಮೇಲೆ ಆರೋಪ, ಅವ್ರ ಹೆಂಡತಿ ಮೇಲೆ ಆರೋಪ. ನನ್ನ ಮನಸ್ಸಿಗೆ ನೊಂದು ನಾನು ಈ ಮಾತು ಇವತ್ತು ಹೇಳ್ತಾ ಇದ್ದೀನಿ. ಹಾಗಾಗಿ ನೀವೆಲ್ಲ ಕೂಡ ಎಚ್ಚೆತ್ಕೋಬೇಕು. ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತವೆ. ಹಾಗಾಗಿ ತಾವೆಲ್ಲ ಹೋರಾಟಕ್ಕೆ ಕಡಿಯಾಗಬೇಕಂತ ಹೇಳ್ತಾ